ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ನಾವು ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತು ಚೌಳಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ನಿಮ್ಗೆ. ಮೊದಲಿಗೆ ಚೌಳಿಕಾಯಿನ ಚೆಂದಂಗೆ ನಾರೆಲ್ಲ ಬಿಡಿಸ್ಕೊಂಡು ಸಣ್ಣಂಗೆ ಕಟ್ ಮಾಡ್ಕೋಬೇಕ್ರಿ. ಇವನ್ನ ಈ ಥರ ಸಣ್ಣಂಗೆ ಕಟ್ ಮಾಡಿಕೊಂಡು ಇದನ್ನ ಒಂದು ಬುಟ್ಟಿಗೆ ಹಾಕ್ಕೊಂಡು ಇದನ್ನು ನೀರು ಹಾಕಿ ಒಂದು 2-3 ಸತ ಚೆಂದಂಗೆ ತೊಳ್ಕೊಬೇಕ್ರಿ. ಒಂದು 2-3 ಸತ ಚೆಂದಂಗೆ ತೊಳ್ಕೊಂಡು ಒಂದು ಜಾಲಿಗೆ ಹಾಕಿ ಸೋರು ಹಾಕ್ಕೊಂಡೇನಿ ರೀ. ಈ ಕಡೆ ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕೆ ತೊಳ್ಕೊಂಡಿರೋ ಚೌಳಿಕಾಯಿ ಹಾಕ್ಕೊಂಡೇನಿ. ಅದನ್ನ ಚೆಂದಂಗೆ ಕೆಂಪಗೆ ಆಗೋ ಮಟ್ಟ ಹುರ್ಕೋಬೇಕ್ರಿ. ಈ ಥರ ಚೆಂದಂಗೆ ಕೆಂಪಗೆ ಆಗೋ ಮಟ್ಟ ಸಣ್ಣ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡು ಅದನ್ನ ಒಂದು ಪ್ಲೇಟಿಗೆ ತಗೊಳತ್ತೆ ನೋಡ್ರಿ. ಎಲ್ಲ ಚೆಂದಂಗೆ ಪ್ಲೇಟಿಗೆ ತಕ್ಕೊಂಡು ಅದೇ ಬಾಳ್ಗಿಗೆ ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಅದಕ್ಕೆ 2 ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡೇನಿ. ಈ ಈರುಳ್ಳಿ ಎಲ್ಲ ಚೆಂದಂಗೆ ಕೆಂಪಗೆ ಆಗೋ ಮಟ್ಟ ಹುರ್ಕೋಬೇಕ್ರಿ. ಅಲ್ಲಿ ಮಟ್ಟ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರಿಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಕೊತ್ತಂಬರಿ, 1 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡೇನಿ. ನಿಮ್ಗೆ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ ನೀವು 2-3 ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ನಾನಿಲ್ಲಿ ಒಣ ಖಾರ ಹಾಕೋದ್ರಿಂದ 1 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. 1 ಸ್ಪೂನು ಒಣ ಖಾರ ಪುಡಿ, ಅರ್ಧ ಸ್ಪೂನು ಅರಿಶಿಣ ಪುಡಿ, 1 ಸ್ಪೂನು ಬೆಲ್ಲದ ಪುಡಿ ಹಾಕ್ಕೊಂಡು ನೀರು ಹಾಕ್ಲಾರ್ದಂಗೆ ಚೆಂದಂಗೆ ರುಬ್ಕೊಂಡೇನಿ ರೀ. ಈ ಕಡೆ ಉಳ್ಳಾಗಡ್ಡಿ ಎಲ್ಲ ಚೆಂದಂಗೆ ಕೆಂಪಗಾಗ್ಯಾವು. ಈಗ ರುಬ್ಕೊಂಡಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಚೆಂದಂಗೆ ಹುರ್ಕೋಬೇಕ್ರಿ. ಅದನ್ನ ಆ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆಂದಂಗೆ ಕೈ ಬಿಡ್ಲಾರ್ದಂಗೆ ಹುರ್ಕೋಬೇಕ್ರಿ. ಅದು ಹಸಿ ವಾಸನೆ ಎಲ್ಲ ಹೋಗಿ ಸೈಡಿಗೆ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ತೈತಿ. ಆವಾಗ ಅದು ಹಸಿ ವಾಸನೆ ಹೋಗೈತೆ ಅಂತೇಳಿ ಅರ್ಥ ರೀ. ಇದಕ್ಕೆ ಹೊತ್ತದಂಗೆ ಆತೈತಂದ್ರೆ ಒಂದು ಸ್ವಲ್ಪ ಅದೇ ಜಾರು ಏನು ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಚೆಂದಂಗೆ ಅದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತನ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕ್ರಿ ಅದನ್ನ. ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳತ್ತೇನೆ ರೀ. ಉಪ್ಪು ಹಾಕ್ಕೊಂಡು ಎಲ್ಲ ಚೆಂದಂಗೆ ಕೈ ಆಡಿಸ್ಕೋಬೇಕು. ಅದಕ್ಕೊಂದು 2-3 ನಿಮಿಷ ಕುದಿಸ್ಬೇಕ್ರಿ. ಅಂದ್ರೆ ಅದು ಎಣ್ಣೆ ಎಲ್ಲ ಬಿಟ್ಟು ಹಸಿ ವಾಸನೆ ಹೋತಂದ್ರೆ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಚೌಳಿಕಾಯಿ ಅದನ್ನು ಹಾಕ್ಕೊಂಡು ಚೆಂದಂಗೆ ಕೈ ಆಡಿಸ್ಕೋಬೇಕ್ರಿ. ಈಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ನಾನಿಲ್ಲೇ 1 ಲೋಟ ಅಷ್ಟು ನೀರು ಹಾಕ್ಕೊಂಡೇನಿ. ಯಾಕಂದ್ರೆ ಚೌಳಿಕಾಯಿ ಚೆಂದಂಗೆ ಬೇಯಬೇಕಲ್ರಿ ಅದಕ್ಕೆ. ಈಗ ನೋಡ್ಬೋದು ನೀವು ಚೆಂದಂಗೆ ಬೆಂದೈತಿ. ಸೂಪರಾಗಿ ಪಲ್ಯ ರೆಡಿ ಐತೆ ನೋಡ್ರಿ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂತೇಳಿ ಕಮೆಂಟ್ನಾಗ ನಂಗೆ ತಿಳಿಸ್ರಿ. ಧನ್ಯವಾದ. ನಮಸ್ಕಾರ.